ಫ್ರೆಂಡ್ಸ್ ಇವತ್ತು ಏನಪ್ಪ ಅಂತಂದ್ರೆ ಪಾನ್ ಶಾಪ್ ಅಂಗಡಿ ಇರ್ತೈತಲ್ಲ ಅವ್ರ ಬಿಸ್ನೆಸ್ ಯಾವ ಥರ ಇರ್ತೈತೆ ಅನ್ನೋದು ಎಕ್ಸ್ಪ್ಲೋರ್ ಮಾಡೋಣ. ಏನಪ್ಪ ಇವಾಗ ನಾವು ಒಂದು ಮದುವೆ ಸಮಾರಂಭಕ್ಕೆ ಬಂದಿದ್ದೇವೆ. ಮದುವೆ ಸಮಾರಂಭದಲ್ಲಿ ಅವ್ರದ್ದು ಒಂದು ಸ್ಟಾಲ್ ಹಾಕಿದ್ದಾರೆ. ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲರೂ ಫಂಕ್ಷನ್ ಬಂದಿರ್ತಾರೆ, ಗೆಸ್ಟ್ ಬಂದಿರ್ತಾರೆ, ಎಲ್ಲ ಬಂಧುಗಳು ಬಂದಿರ್ತಾರಲ್ಲ, ಊಟ ಆದಮೇಲೆ ಇಲ್ಲೇ ಎಲೆಡಿಕೆ ಹಾಕೊಂಡು ಮದುವೆ ಮುಗಿಸ್ಕೊಂಡು ಹೊಡ್ತಿದ್ದಾರೆ. ಇನ್ ಜನರಲ್ ಕೇಳೋಣ, ಯಾಕಂದ್ರೆ ಬೇರೆ ಬೇರೆ ಪ್ರೊಫೆಷನ್ ಒಳಗೆ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ, ಅರ್ನಿಂಗ್ಸ್ ಏನಿರ್ತೈತಿ ಎಲ್ಲರೂ ಆಶ್ಚರ್ಯ ಪಡ್ತಿರ್ತಾರೆ. ಬಟ್ ಇವ್ರ ಅರ್ನಿಂಗ್ಸ್ ಏನಿದೆ ಅಂತ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಬನ್ನಿ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಶರೀಫ್. ಸರ್ ತಮ್ಮದು ಮೂಲತಃ ಯಾವ ಊರು? ಸರ್ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಿದ್ದೀರಿ? 3 ವರ್ಷ ಆಯ್ತಾ. ಇದಕ್ಕಿಂತ ಮೊದಲು ತಾವೇನು ಮಾಡ್ತಿದ್ದೀರಿ? ಅಂಗಡಿ ಇದೆಯಾ? ಪಾನ್ ಶಾಪ್ ಅಂಗಡಿನೇ ಇದೆ. ಮೊದಲು ಅಂಗಡಿಯಲ್ಲಿ ಮಾಡ್ತಿದ್ರಿ, ಇವಾಗ ಫಂಕ್ಷನಲ್ಲಿ ಬಂದು ಅಟೆಂಡ್ ಮಾಡ್ತೀರಿ. ಯಾವುದೇ ಫಂಕ್ಷನ್ ಅಟೆಂಡ್ ಮಾಡ್ತೀರಿ? ಪ್ರತಿಯೊಂದು ಫಂಕ್ಷನ್ ಅಟೆಂಡ್ ಮಾಡ್ತೀರಿ. ಓಕೆ ಸರ್, ಇವಾಗ ಒಂದು ಪಾನ್ ಇದೆಲ್ಲ ಅದು ಕಾಸ್ಟ್ ಏನು, ಪ್ರೈಸ್ ಏನಿರುತ್ತೆ? ಪ್ರೈಸ್ ಒಂದು 10 ರೂಪಾಯಿ. ಹಾಂ, 10 ಮಿನಿಮಮ್ 10 ರೂಪೀಸ್ ಅಂತಂದ್ರೆ ಪ್ರತಿ ಫಂಕ್ಷನ್ ಮಿನಿಮಮ್ ಏನಿಲ್ಲ ಅಂದ್ರೆ ಮಿನಿಮಮ್ 1000 ಮೆಂಬರ್ಸ್ ಬಂದಿರ್ತಾರೆ. ಇದ್ರೆ 10 ರೂಪಾಯಿ ಕೊಡ್ತೀರಿ, ಅವರಿಂದ ಮತ್ತೆ ಒಂದು 2 ರೂಪಾಯಿ ಕಡಿಮೆ ಇಟ್ಟಾಗ ಆರ್ಡರ್ ಇಟ್ಬಿಡ್ತೀವಿ. ಓಕೆ ಓಕೆ, ಅಂದ್ರೆ ನೀವು ಆರ್ಡರ್ ತೊಗೊಳ್ತೀರಿ, ಅದಾದ್ಮೇಲೆ ನಿಮ್ಮ ಶಾಪು ಇರುತ್ತೆ, ಮತ್ತೆ ಈ ತರ ನಿಮ್ದು ಸ್ಟಾಲು ಹಾಕಿನೂ ಮಾಡ್ತೀರಿ. ಸರ್ ಅಂದಾಜು ನಿಮ್ದು ಡೈಲಿ ಕಲೆಕ್ಷನ್ ಏನಾಗ್ಬೋದು ಅಂತ ತಿಳ್ಕೊಬೋದು? 2-3 ಸಾವಿರ ರೂಪಾಯಿ ಆಗುತ್ತೆ ಸರ್. ಅದ್ರ ಖರ್ಚು ತೆಗೆದು ಎಷ್ಟು ಉಳಿಯುತ್ತೆ? ಖರ್ಚು ತೆಗೆದು ಒಂದು 2000, ಇನ್ನೂ ಒಂದು 5000 ರೂಪಾಯಿ ಮಾಲ್ ಹಾಕಿದ್ರೆ ನಮಗೊಂದು 2000 ಉಳಿತದೆ. ಸರ್ ತಮ್ಮ ಅಂಗಡಿ ಹೆಸರೇನು? ಪೆಂಡಾರಿ. ಸರ್ ಲೊಕೇಶನ್ ಎಲ್ಲಿ ಬರುತ್ತೆ? ಇದು ರಪ್ಪಿ ಬನ್ನಿ. ಸರ್ ಯಾರಾದರೂ ಈ ಬಿಸ್ನೆಸ್ ಮಾಡ್ಬೇಕನ್ನೋರು ತಾವೇನು ಹೇಳ್ತೀರಿ? ಮಾಡಬೇಕು. ಚೆನ್ನಾಗಿದೆ, ಆರಾಮಾಗಿದೆ. ಸರ್ ಫೈನಲ್ ಆಗಿ ತಮ್ಮ ಲೈಫ್ ಜೀವನ ಯಾವ ಥರ ಇದೆ? ಆರಾಮಿದೆ ಸರ್, ಸೂಪರ್ ಆಗಿದೆ ಅಂತ ಹೇಳ್ತೀರಿ. ಸರ್ ಇದು ಪಾನ್ ಇದೆ ಅಲ್ಲ ಸರ್, ಇದು ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇರ್ತಾವೆ ಹೇಳ್ಬೋದಾ ಸರ್? ಸರ್ ಎಲ್ಲಿ ಸರ್ ಇದೆ? ಇದು ಯಾವ ಎಲ್ಲಿ ಅಂತಾರೆ ಸರ್ ಇದಕ್ಕೆ? ಇದು ಕಲ್ಕತ್ತಾ ಸರ್. ಅಂಬಾಡಿ ಇಲ್ಲ ಏನು ಸರ್? ಅಂಬಾಡಿ ಕಲ್ಕತ್ತಾ ಎರಡು ಬರುತ್ತೆ. ಓಕೆ ಓಕೆ ಸರ್. ಮತ್ತೆ ಏನೇನಿದೆ? ಇದು ಗುಲ್ಕಂದ್ ಇರುತ್ತೆ ಸರ್. ಓಕೆ. ಇದು ಸೋಪ್ ಇರ್ತದೆ, ಸೋಪ್ ಅಂತ. ಇದು 44 ಸರ್. ಆಮೇಲೆ ಚೆರಿ ಅಂತ ಇರ್ತದೆ. ಓಕೆ ಸರಿ. ಮತ್ತೆ ಇದರಲ್ಲಿ ಏನಿದೆ? ಓಕೆ ಅಷ್ಟೇ, ಸಾರಿ ಸರ್.